ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಕ್ಯಾಲೆಂಡರ್ ಪ್ರಕಾರ ಈ ವಿಡಿಯೋ ಈ ವರ್ಷದ ಕೊನೆಯ ವಿಡಿಯೋ ಆಗಿರುತ್ತೆ. ನಾಳೆಯಿಂದ ಹೊಸ ವರ್ಷ, ಹೊಸ ದಿನ, ಹೊಸ ವಿಡಿಯೋ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ತ್ರ್ಯಂಬಕೇಶ್ವರ ದೇವಸ್ಥಾನ ತೋರಿಸ್ತಾ ಇದ್ದೀನಿ. ಈ ತ್ರ್ಯಂಬಕೇಶ್ವರ ದೇವಸ್ಥಾನ ಮಹಾರಾಷ್ಟ್ರದ ನಾಸಿಕಲ್ಲಿ ಇದೆ. ನಾಸಿಕ್ ಮತ್ತು ತ್ರ್ಯಂಬಕೇಶ್ವರ ಮಹಾರಾಷ್ಟ್ರದ ಪ್ರಮುಖ ಪುಣ್ಯಕ್ಷೇತ್ರಗಳು. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದೊಂದು ಲಿಂಗಗಳನ್ನು ಕಾಣ್ಬೋದು. ಆದರೆ ಈ ತ್ರ್ಯಂಬಕೇಶ್ವರ ದೇವಸ್ಥಾನದ ಲಿಂಗದಲ್ಲಿ 3 ಲಿಂಗಗಳಿದ್ದಾವೆ. ಶಿವ, ಬ್ರಹ್ಮ, ವಿಷ್ಣು ಮೂರ್ತಿಗಳು ಒಂದೇ ಜ್ಯೋತಿರ್ಲಿಂಗದಲ್ಲಿ ನೆಲೆಸಿವೆ ಎಂದು ನಂಬಲಾಗುತ್ತೆ. ತ್ರ್ಯಂಬಕೇಶ್ವರವು ಒಂದು ಜ್ಯೋತಿರ್ಲಿಂಗ ಕ್ಷೇತ್ರ, ಶಿವನಿಗೆ ಸಮರ್ಪಿತವಾದ ಸ್ಥಳ. ಈ ತ್ರ್ಯಂಬಕೇಶ್ವರ ದೇವಾಲಯವು ಬ್ರಹ್ಮಗಿರಿ, ನೀಲಗಿರಿ, ಕಾಲಗಿರಿ ಎಂಬ 3 ಬೆಟ್ಟಗಳ ನಡುವೆ ಇದೆ. ಈ ತ್ರ್ಯಂಬಕೇಶ್ವರ ಪುಣ್ಯಕ್ಷೇತ್ರ ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ ತಿಳ್ಕೊಬೇಕು ಅಂದಷ್ಟು, ತಿಳಿಬೇಕು ಅಂದಷ್ಟು ತುಂಬ ಇದೆ. ಆದರೆ ತಿಳ್ಕೊಳ್ಳೋಕ್ಕೆ ಮನಸ್ಸು ಮಾಡಬೇಕು ಅಷ್ಟೇ. 12 ಜ್ಯೋತಿರ್ಲಿಂಗದಲ್ಲಿ ಈ ತ್ರ್ಯಂಬಕೇಶ್ವರ ಒಂದು ತೋರಿಸಿದ್ದೀನಿ. ಮುಂದಿನ ದಿನಗಳಲ್ಲಿ ಶ್ರೀಶೈಲ ತೋರಿಸ್ತೀನಿ. 12 ಜ್ಯೋತಿರ್ಲಿಂಗದಲ್ಲಿ ಶ್ರೀಶೈಲ ಕೂಡ ಒಂದು ಜ್ಯೋತಿರ್ಲಿಂಗ. ಈ ವಿಡಿಯೋ ಈ ವರ್ಷದ ಕೊನೆಯ ವಿಡಿಯೋ ಆಗಿತ್ತು ಸ್ನೇಹಿತರೆ. ನಾಳೆ ಹೊಸ ವರ್ಷ, ಹೊಸ ದಿನ, ಹೊಸ ವಿಡಿಯೋ ಜೊತೆ ಮತ್ತೆ ಬರ್ತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.